ಜೀವನದಲ್ಲಿ ಸೋಲು ಅನಿವಾರ್ಯ, ಆದರೆ ಹೋರಾಟವೇ ಮಹತ್ವಪೂರ್ಣ. ಪ್ರತಿದಿನವೂ ಹೊಸ ಅವಕಾಶ ಮತ್ತು ಹೊಸ ಶಕ್ತಿ ತರುತ್ತದೆ. ತಾಳ್ಮೆ ಮತ್ತು ಪರಿಶ್ರಮವು ಯಶಸ್ಸಿನ ಬುನಾದಿಯಾಗಿದೆ. ನಿರಾಶೆಯಿಂದ ದೂರವಿದ್ದು ಮನೋಬಲವನ್ನು ಕಾಪಾಡಿ. ಹುಮ್ಮಸ್ಸಿನಿಂದ ಹೋರಾಡಿದರೆ ಜಯ ನಿನಗೆ ತಾನಾಗಿಯೇ ಬರುತ್ತದೆ. ಪ್ರತಿ ಸೋಲು ಹೊಸ ಪಾಠವನ್ನು ಕಲಿಸುತ್ತದೆ. ಅವುಗಳನ್ನು ಎಚ್ಚರಿಕೆಯಿಂದ ಅರಿತುಕೊಳ್ಳಿ. ಕನಸು ಕಾಣುವುದು ತ್ಯಜಿಸದೆ ಸಾಧನೆಗಾಗಿ ಶ್ರಮಿಸಿರಿ. ನಿನ್ನ ಪರಿಶ್ರಮವು ಒಂದು ದಿನ ಫಲಿತಾಂಶ ನೀಡದೆ ಇರಲು ಸಾಧ್ಯವೇ ಇಲ್ಲ. ತಾಳ್ಮೆಯೊಂದಿಗೆ ನಿರಂತರ ಪ್ರಯತ್ನ ಮಾಡುವುದು ಯಶಸ್ಸಿಗೆ ದಾರಿ. ಭರವಸೆಯನ್ನು ನಂಬಿ ಉತ್ಸಾಹದಿಂದ ಮುಂದೆ ಸಾಗಿರಿ. ನಂಬಿಕೆಯಿಂದ ಆರಂಭಿಸಿ, ಪರಿಶ್ರಮದಿಂದ ಮುಂದುವರಿಯಿರಿ. ಪ್ರತಿಯೊಂದು ಕ್ಷಣವೂ ಹೊಸ ಅವಕಾಶಗಳನ್ನು ಹೊಂದಿರುತ್ತವೆ. ಯಶಸ್ಸು ತಕ್ಷಣ ಸಿಗುವುದಿಲ್ಲ, ಆದರೆ ತಾಳ್ಮೆಯ ಫಲ ಸುಂದರವಾಗಿರುತ್ತದೆ. ನಿನ್ನ ಕನಸುಗಳಿಗೆ ಬೆಲೆ ಕೊಡಲು ನಿರಂತರ ಶ್ರಮಿಸಬೇಕು. ಜೀವನದ ಪ್ರತಿಯೊಂದು ಹಂತವನ್ನು ಪಾಠವಾಗಿ ನೋಡಿ ಮುನ್ನಡೆಯಿರಿ. ಪ್ರತಿದಿನವನ್ನು ಹೊಸ ಆರಂಭವನ್ನಾಗಿ ನೋಡಿ. ಹೊಸ ಕನಸುಗಳೊಂದಿಗೆ ಎದ್ದೇಳಿ. ಸಾಧನೆಗೆ ದಾರಿ ತೋರಿಸುವ ಶ್ರಮವೇ ನಿನ್ನ ಜೀವನಡಿಯಾಗಿರಬೇಕು. ಹೊಸ ತೊಡಕುಗಳನ್ನು ಎದುರಿಸಲು ಧೈರ್ಯವನ್ನು ಹೊಂದಿರಿ. ಯಶಸ್ಸು ತಡವಾಗಬಹುದು, ಆದರೆ ನಿನ್ನ ಪರಿಶ್ರಮ ಫಲ ಕೊಟ್ಟೇ ಕೊಡುತ್ತದೆ. ಭರವಸೆಯನ್ನು ಹೃದಯದಲ್ಲಿ ಇಟ್ಟುಕೊಂಡು ಮುನ್ನಡೆಯಿರಿ. ಜೀವನದಲ್ಲಿ ಯಶಸ್ಸು ಪಡೆಯಲು ತಾಳ್ಮೆ ಮತ್ತು ಪರಿಶ್ರಮ ಮುಖ್ಯವಾಗಿದೆ. ಪ್ರತಿ ಸೋಲನ್ನು ಹೊಸ ಪಾಠವಾಗಿ ಸ್ವೀಕರಿಸಿ ಹೋರಾಟ ಮಾಡಬೇಕು. ನಿನ್ನ ಕನಸುಗಳಿಗೆ ಜೀವ ನೀಡುವ ಶ್ರಮವನ್ನು ನಿರಂತರವಾಗಿ ಮುಂದುವರಿಸಬೇಕು. ಯಶಸ್ಸು ತಡವಾಗಬಹುದು, ಆದರೆ ನಿನ್ನ ಪರಿಶ್ರಮವನ್ನು ಮರೆಯುವುದಿಲ್ಲ. ನಂಬಿಕೆ ಮತ್ತು ಧೈರ್ಯ ನಿನ್ನ ಗೆಲುವಿನ ಹಾದಿಯನ್ನು ಆಸನಗೊಳಿಸುತ್ತದೆ. ನಿನ್ನೆ ಮಾಡಿದ ಪ್ರಯತ್ನವೇ ಇಂದಿನ ಯಶಸ್ಸಿಗೆ ನೆಲೆಯಾಗುತ್ತದೆ. ನಿನ್ನ ಕನಸುಗಳಿಗಾಗಿ ಶ್ರಮಿಸಿದರೆ ಅವು ನಿಜವಾಗುತ್ತವೆ. ಪ್ರತಿ ಬಾರಿಯೂ ಬಿದ್ದರೂ ಉನ್ನತಿಗಾಗಿ ಮತ್ತೆ ಎದ್ದು ನಿಲ್ಲು. ಹೋರಾಟ ಮಾಡುವ ಮನೋಭಾವನೆ ಸಾಕಾಗುತ್ತದೆ. ಬಲವಂತವಿಲ್ಲ. ತಾಳ್ಮೆ ಮತ್ತು ಪರಿಶ್ರಮವೇ ನಿನ್ನ ಗೆಲುವಿಗೆ ಮೂಲಭೂತ ಅಂಶಗಳು. ಒತ್ತಡ ಮತ್ತು ಸಂಕಷ್ಟಗಳು ನಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸಲು ಅವಕಾಶವನ್ನು ನೀಡುತ್ತವೆ. ಹೌದು, ಅದೇ ಅನುಭವಗಳಿಂದ ನಾವು ಜಯವನ್ನು ಸಾಧಿಸಬಹುದು. ನಮ್ಮ ನಿಷ್ಠೆ ಮತ್ತು ಧೈರ್ಯವೇ ನಮ್ಮ ಜೀವಿತದ ಆಸೆಗಳನ್ನು ಜೀವಂತವಾಗಿರಿಸಲು ಕಾರಣವಾಗಿದೆ. ನಂಬಿಕೆಯೊಂದಿಗೆ ನಡೆಯುವ ಪ್ರತಿ ಹೆಜ್ಜೆ ನಮ್ಮ ಜೀವನದಲ್ಲಿ ದೊಡ್ಡ ಪ್ರಗತಿಯನ್ನು ತಲುಪಿಸುತ್ತದೆ. ನಂಬಿಕೆಯನ್ನು ಬಲಪಡಿಸಿ, ಪ್ರಯತ್ನವನ್ನು ನಿರಂತರವಾಗಿ ಮುಂದುವರಿಸಿ. ನಿಮ್ಮ ಕನಸುಗಳತ್ತ ಸಾಗುವ ಪ್ರಗತಿಯನ್ನು ಮಾತ್ರ ನೀವು ನೆನೆಸಿಕೊಳ್ಳಿ. ಯಾವುದೇ ಸಾಧನೆ ಕನಸು, ಪರಿಶ್ರಮ ಮತ್ತು ನಂಬಿಕೆಯ ಬೆಂಬಲದಿಂದ ಸಾಧಿಸಲಾಗುತ್ತದೆ. ಈ 3 ನಿಯಮಗಳನ್ನು ನಾವು ಅನುಸರಿಸಿದರೆ ಯಾರು ನಮ್ಮನ್ನು ನಮ್ಮ ಗುರಿಯವರೆಗೂ ತಲುಪಿಸಲು ನಿಲ್ಲಿಸಬಲ್ಲವರು ಯಾರು? ನಮ್ಮ ಎಚ್ಚರಿಕೆ ಮತ್ತು ಪರಿಶ್ರಮದಿಂದ ನಾವು ಅನೇಕ ಮಾರ್ಗಗಳನ್ನು ಅನಾವರಣಗೊಳಿಸಬಹುದು. ಜೀವನವು ಅನಿಶ್ಚಿತತೆಗಳಿಂದ ತುಂಬಿದ್ದರೂ ಪರಿಶ್ರಮದಿಂದ ಅದನ್ನು ಸಫಲತೆಗೂ ಮುನ್ನಡೆಸಬಹುದು. ಜೀವನ ಎಷ್ಟು ವಿಚಿತ್ರ. ಕೆಲವರು ಎಷ್ಟು ನೋವು ಕೊಟ್ಟರೂ ಅವರಿಗೆ ಪ್ರೀತಿ ಸಿಗುತ್ತೆ. ಕೆಲವರು ಜೀವನ ಪೂರ್ತಿ ಪ್ರೀತಿ ಕೊಟ್ಟರೂ ಕೂಡ ಅವರಿಗೆ ನೋವೇ ಸಿಗುತ್ತೆ. ಒಳ್ಳೆಯವರ ಶಾಪಕ್ಕೆ ಮೋಸ ಮಾಡಿದ ಪಾಪಿಗಳು ಕಣ್ಣೀರು ಹಾಕಲೇಬೇಕು. ಯಾಕಾದರೂ ಮೋಸ ಮಾಡಿದನು ಎಂದು ಸಾವು ಬದುಕಿನ ನಡುವೆ ನರಳುತ್ತಾರೆ. ಖಂಡಿತ ಕರುಣೆಯಿಂದ ನಡೆದುಕೊಳ್ಳುವುದಕ್ಕೆ ಯಾವುದೇ ವೆಚ್ಚವಾಗುವುದು. ಇದರಿಂದ ನಾವು ಬಹಳಷ್ಟು ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ನಿನಗೆ ಯಾವ ಸಮಯದಲ್ಲಿ ಏನು ಸಿಗಬೇಕು ಎಂದು ಆ ದೇವರು ನೀನು ಹುಟ್ಟುವ ಮುಂಚೆಯೇ ನಿರ್ಣಯ ಮಾಡಿರುತ್ತಾನೆ. ಅದಕ್ಕೆ ನೀನು ಬಯಸಿದ್ದೆಲ್ಲ ನಿನಗೆ ಸಿಗಲಿಲ್ಲ ಎಂದು ಆ ದೇವರನ್ನು ನಿಂದಿಸಬೇಡ. ಒಂದು ಸಿಗಲಿಲ್ಲ ಎಂದರೆ ಅದಕ್ಕಿಂತ ಮತ್ತೊಂದು ಒಳ್ಳೆಯದನ್ನು ಆ ದೇವರು ನಿನಗೆ ಸಿದ್ಧ ಮಾಡಿರುತ್ತಾನೆ. ಕಾಯುವ ತಾಳ್ಮೆ ನಿನಗೆ ಇರಲಿ ಅಷ್ಟೇ. ಮನೆಯ ಗೋಡೆ ಅಂದವಾಗಿ ಕಾಣಬೇಕು, ಸ್ವಚ್ಛವಾಗಿರಬೇಕು ಎನ್ನುವ ಕಾರಣಕ್ಕೆ ಗೋಡೆಗೆ ಸುಣ್ಣ ಬಣ್ಣ ಬಳಿಯುವ ಜನ ಅದ್ಯಾಕೋ ಮನಸ್ಸಿನ ಗೋಡೆಗೆ ಕೆಟ್ಟ ಕೆಟ್ಟ ಆಲೋಚನೆಗಳಿಂದ ಕೆಸರನ್ನೇ ಮೆತ್ತಿಕೊಂಡಿರುವುದು ವಿಪರ್ಯಾಸ. ಒಡೆದ ಕನ್ನಡಿಯಲ್ಲಿ ಮುಖ ನೋಡಬಾರದು ಎನ್ನುವ ಜನ ಒಡೆದ ಮನಸ್ಸಿಗೆ ಅಂಟು ಹಾಕುವುದನ್ನು ಮಾಡುತ್ತಾರೆ.
ಹಾಗೂ ಅಂಟು ಗಟ್ಟಿಯಾಗಿ ಅಂಟಿದೆಯಾ ಎನ್ನುವುದನ್ನು ಕೆದರಿ ಕೆದರಿ ನೋಡುತ್ತಿರುತ್ತಾನೆ. ವಿಪರ್ಯಾಸ ಇದೆ ಅಲ್ವಾ? ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಬಾಂಧವರು, ಎಲ್ಲಿ ಹಣವಿರುತ್ತದೆಯೋ ಅಲ್ಲಿ ಯಶಸ್ಸು. ಹಣವಿದ್ದವನು ಎಲ್ಲರನ್ನು ಆಕರ್ಷಿಸುತ್ತಾನೆ. ಹಣವಿದ್ದವರು ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುತ್ತಾನೆ. ಒಬ್ಬ ವ್ಯಕ್ತಿಯ ವರ್ತಮಾನ ಸ್ಥಿತಿಯನ್ನು ನೋಡಿ ಅವರ ಭವಿಷ್ಯದ ಬಗ್ಗೆ ಉಪಹಾಸ ಮಾಡಬಾರದು. ಯಾಕೆ ಅಂದರೆ ಕಾಲಕ್ಕೆ ಎಂತಹ ಶಕ್ತಿ ಇದೆ ಅಂದರೆ ಅದು ಒಂದು ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸಬಲ್ಲದ್ದು. ಯಾವ ವ್ಯಕ್ತಿ ತನ್ನ ತಪ್ಪನ್ನು ಸರಿಪಡಿಸಿಕೊಳ್ಳಲು ತಾನಾಗಿ ಹೋರಾಟ ಮಾಡುತ್ತಾನೆ ಆತನನ್ನು ಸೋಲಿಸಲು ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ಅತಿ ದೊಡ್ಡ ಗುರುಮಂತ್ರವೆಂದರೆ ನಿಮ್ಮ ಗುಟ್ಟುಗಳನ್ನು ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೇ ಇರುವುದು. ಇಲ್ಲವೆಂದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಿ. ಅಳತೆ ಮೀರಿ ಕಟ್ಟಿದ ಮನೆ, ಅಳತೆ ಮೀರಿ ಮಾಡಿದ ಸಾಲ, ಅದ್ದೂರಿಯಿಂದ ಮಾಡಿದ ಮದುವೆ, ಸರಳತೆ ಮೀರಿ ತೋರಿಕೆಯ ಬದುಕು, ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ, ಅಪಾರವಾದ ಪ್ರೀತಿ, ವಿಶ್ವಾಸ, ಇದರಿಂದ ಯಾವತ್ತೂ ಕೂಡ ನಿಮಗೆ ಒಳ್ಳೆಯದಲ್ಲ. ಚಿನ್ನದ ಅಸಲಿಯತ್ತನ್ನು ಪರೀಕ್ಷಿಸಲು ಅದನ್ನು ಬೆಂಕಿಯಲ್ಲಿ ಹಾಕಿ ಬೇಯಿಸುತ್ತಾರೆ. ಅದೇ ರೀತಿ ವ್ಯಕ್ತಿಗಳ ಮೇಲೆ ಬರುವ ಆಪಾದನೆಗಳು ಅವರ ಅಸಲಿಯತ್ತನ್ನು ಪರೀಕ್ಷಿಸುತ್ತವೆ. ದುಷ್ಟ ವ್ಯಕ್ತಿಗಳ ಸಿಹಿ ಮಾತುಗಳ ಮೇಲೆ ತಪ್ಪಿಯೂ ವಿಶ್ವಾಸವಿಡಬಾರದು. ಏಕೆಂದರೆ ಅವರು ತಮ್ಮ ಮೂಲ ಸ್ವಭಾವವನ್ನು ಮರೆತಿರುವುದಿಲ್ಲ. ಹುಲಿ ಹಿಂಸೆ ಮಾಡುವುದನ್ನು ಬಿಡುವುದಿಲ್ಲ. ಹಾಗೆ ಟೀಕೆಗಳನ್ನು ಧನಾತ್ಮಕವಾಗಿ ಸ್ವೀಕರಿಸುವ ಮನಸ್ಸು ಬೆಳೆಸಿಕೊಳ್ಳುವುದು ಜೀವನದ ಯಶಸ್ಸಿನ ಬಹುದೊಡ್ಡ ಸೂತ್ರ. ಜೀವನದಲ್ಲಿ ಯಾವುದಕ್ಕೂ ನೀವು ವಿಷಾದ ಪಡಬೇಡಿ. ಸೋತಾಗ ಪಾಠ ಕಲಿಬೇಕು. ಬಿದ್ದಾಗ ತಕ್ಷಣವೇ ಮೇಲೆ ಏಳಬೇಕು. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಂಡು ಮುಂದೆ ಸಾಗಬೇಕು. ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಕೊಟ್ಟಿದ್ದನ್ನು ನಾವು ಹೇಗೆ ಬಳಸಿಕೊಂಡಿದ್ದೇವೆ ಅನ್ನೋದು ತುಂಬ ಮುಖ್ಯ. ಸಿಟ್ಟು ನಮ್ಮಲ್ಲಿರುವ ಎಲ್ಲ ಅವಗುಣಗಳನ್ನು ಹೊರಗೆ ತರುತ್ತೆ. ತಾಳ್ಮೆ ಜಗತ್ತಿನ ಎಲ್ಲ ಒಳ್ಳೆಯ ಸಂಗತಿಗಳನ್ನು ಒಳತರುತ್ತೆ. ವಾಸ್ತವ ಹೇಗಿದೆಯೋ ಹಾಗೆ ಅದನ್ನು ಎದುರಿಸಿ. ಅದು ಹೀಗಿರಬೇಕು ಹಾಗಿರಬೇಕು ಅಂತ ಅಂದುಕೊಳ್ಳುವುದು ವ್ಯರ್ಥ. ವಾಸ್ತವ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದನ್ನು ಸಹನೀಯಗೊಳಿಸುವುದು ಬದುಕಿನಲ್ಲಿ ಅಡಗಿರುವ ನಿಜವಾದ ಸ್ವಾರಸ್ಯ. ದುಃಖದ ಬಗ್ಗೆ ಯೋಚಿಸುತ್ತಿದ್ದರೆ ಸದಾ ದುಃಖಿಯಾಗಿಯೇ ಉಳಿಯುತ್ತೀರಾ. ಸುಖ ಸಂತೋಷಗಳನ್ನು ಧ್ಯಾನಿಸುತ್ತಿದ್ದರೆ ಮುಂದೆ ಸುಖವಾಗಿ ಬಾಳುತ್ತೀರಾ. ಏಕೆಂದರೆ ಮನಸ್ಸು ಸದಾ ಯಾವುದರ ಬಗ್ಗೆ ಧ್ಯಾನಗೊಳ್ಳುವುದೋ ಅದೇ ಸಕ್ರಿಯವಾಗುವುದು. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.